ಸಿಂಹರಾಶಿ ಬಹಳ ದಿವಸದಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳಿರತಕ್ಕಂಥವ್ರಿಗೆ ಭಗವಂತನ ಅನುಗ್ರಹದಿಂದ ಏನೋ ಸ್ವಲ್ಪ ಚೇತರಿಕೆ ಕಾಣತಕ್ಕಂಥದ್ದು ಅಥವಾ ಪರಿವರ್ತನೆ ಆಗುವಂಥದ್ದು, ನನ್ನ ಆರೋಗ್ಯದಲ್ಲಿ ಎಲ್ಲ ರೀತಿಯಿಂದಲೂ ಕೂಡ ಒಳಿತಾಗತ್ತೆ ಎನ್ನುವಂತಹ ದೃಢವಾದ ವಿಶ್ವಾಸ ಬೆಳೆಯುವಂಥದ್ದಾಗತ್ತೆ. ಯಾವುದೇ ಕಾರಣಕ್ಕೂ ಕೂಡ ಸಿಟ್ಟಿನ ಕೈಗೆ ಬುದ್ಧಿಯನ್ನು ಕೊಡಬೇಡಿ. ಬಹಳ ದೊಡ್ಡ ಅನಾಹುತ ಆಗುವಂತಹ ಸಾಧ್ಯತೆಗಳು. ಶಕ್ತಿ ದೇವಾಲಯದಲ್ಲಿ ಏನಾದರೂ ಭಗವಂತನ ಸೇವೆ, ಭಗವತಿಯ ಸೇವೆಯನ್ನು ಮಾಡಿಸ್ತಕ್ಕಂಥದ್ದು ಸೂಕ್ತವಾಗಿರುತ್ತೆ. ಕುಟುಂಬದವರಿಗೆ ಹಾಗೆ ಆತ್ಮೀಯರಿಗೆ ನಿಮ್ಮ ವಿಚಾರದಲ್ಲಿ ಸ್ವಲ್ಪ ಆತಂಕ ಇರುವಂತಹ ದಿವಸ ಇದು. ಆರೋಗ್ಯದಲ್ಲಿ ಏನೋ ಬದಲಾವಣೆ ಕಾಣುತ್ತಾ ಅಥವಾ ಏನೋ ವ್ಯತ್ಯಾಸ ಆಗ್ತಾ ಇದೆಯಾ ಅನ್ನುವಂತಹ ಅನುಮಾನ ನಿಮ್ಮ ಮನಸ್ಸಿನಲ್ಲಿರತಕ್ಕಂಥದ್ದು. ಸಂತೋಷದಿಂದ ಕಳಿಬೇಕಾದಂತಹ ಈ ದಿವಸ ನಿಮ್ಮ ಪಾಲಿಗೆ ಒಂದು ರೀತಿಯಲ್ಲಿ ಪರೀಕ್ಷೆ ಏನೋ ಅನ್ನುವ ರೀತಿಯಲ್ಲಿ ಆಗತ್ತೆ. ಶಕ್ತಿ ದೇವತಾ ವಿಶೇಷವಾದಂತಹ ಪೂಜೆ ಉಪಾಸನೆಯನ್ನು ಮಾಡಿ ಶುಭವಾಗಲಿ. ಕನ್ಯಾ ರಾಶಿ ನಿರೀಕ್ಷಿತವಾದಂತಹ ಸಾಧನೆಯಾಗಲಿ, ಯಾವುದೋ ಒಂದು ನಿರೀಕ್ಷಿತವಾದಂತಹ ಕೆಲಸವನ್ನಾಗಲಿ ಮಾಡಲಿಕ್ಕಾಗದಲೇ ಕೋಪವನ್ನು ಹೆಚ್ಚು ಮಾಡಿಕೊಳ್ತೀರಿ. ತಾಳ್ಮೆಯನ್ನು ಕಳ್ಕೊಂಡಾಗ ಒಳ್ಳೆಯದು ಕೂಡ ಕೆಟ್ಟದಾಗಿ ನಿಮಗೆ ಫಲವನ್ನು ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದು. ಯಾವುದೇ ಕೆಲಸಕ್ಕೆ ಧೃತಿಗೆಡದಲೇ ನಿಭಾಯಿಸುವಂತಹ ಮನಸ್ಥಿತಿ ಇರಬೇಕಾಗುತ್ತೆ. ಕೆಲಸದ ನಿಮಿತ್ತವಾಗಿ ನಿಮ್ಮ ದಿನಚರಿ ಬದಲಾಗಬಹುದು. ಏನೋ ಒಂದು ಪ್ಲಾನ್ ಮಾಡ್ಕೊಂಡಿರ್ತೀರಿ, ಆ ಕ್ಷಣದಲ್ಲಿ ಬೇರೆ ಕೆಲಸ ಅಥವಾ ಅತಿ ಮುಖ್ಯವಾದಂತಹ ಕೆಲಸ ಅಲ್ಲಿ ನಿಮ್ಮ ಗಮನವನ್ನು ಸೆಳೀತಕ್ಕಂಥದ್ದಾಗುತ್ತೆ. ಆಗ ದಿನಚರಿಯಲ್ಲಿ ಸಣ್ಣದಾದಂತಹ ಬದಲಾವಣೆ. ಋಣಾತ್ಮಕವಾದಂತಹ ಒಂದು ಸಂಬಂಧ ಹೊಂದಿರತಕ್ಕಂಥವರು ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಸಮಸ್ಯೆಯನ್ನು ಮಾಡ್ತಾರೆ. ಯಾರು ಯಾವ ಕೆಲಸಕ್ಕೂ ಕೂಡ ಉತ್ತಮವಾದಂತಹ ಮಾತುಗಳನ್ನು ಹೇಳದಲೆ, ಸರಿಯಾದಂತಹ ಮಾರ್ಗದರ್ಶನವನ್ನು ಮಾಡದಲೆ, ಕೇವಲ ಭಯವನ್ನು ಆತಂಕವನ್ನು ಸೃಷ್ಟಿ ಮಾಡ್ತಕ್ಕಂತಹ ಮಾತುಗಳನ್ನು ಆಡುವಂಥವರು ನಿಮಗೆ ತೊಂದರೆಯನ್ನು ಮತ್ತೆ ಮತ್ತೆ ಮಾಡ್ತಾರೆ ಎನ್ನುವಂಥದ್ದು. ಕುಟುಂಬದಲ್ಲಿ ಅಸಮಾಧಾನವಾದಂತಹ ವಾತಾವರಣ, ಸಮಾಧಾನಕರವಾಗಿ ಯಾವುದೂ ಕೂಡ ನಡೆದೇ ಇರುವಂಥದ್ದು. ಸಾಲದ ವಿಚಾರವಾಗಿ ನಿಮ್ಮ ವ್ಯವಹಾರದಲ್ಲಿ ಉತ್ತಮವಾದಂತಹ ಅಭಿಪ್ರಾಯಗಳು ಇರೋದಿಲ್ಲ. ಹಾಗಾಗಿ ಆ ವ್ಯವಹಾರಗಳನ್ನು ನೋಡುವಾಗ ಎಷ್ಟರ ಮಟ್ಟಿಗೆ ನನಗೆ ಅನುಕೂಲವಾಗುತ್ತೆ, ನನ್ನಿಂದ ಬೇರೆ ಯಾರಿಗೂ ಕೂಡ ಕೆಡಕಾಗೋದಿಲ್ವಾ, ಇವೆಲ್ಲ ಯೋಚನೆಗಳನ್ನು ಮಾಡಿ ನಿರ್ಧಾರವನ್ನು ಮಾಡಿ ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ ಸಂಬಂಧಿಕರಾಗಲಿ, ಸ್ನೇಹಿತರಾಗಲಿ, ಆತ್ಮೀಯರಾಗಲಿ ನಿಮ್ಮ ಭೇಟಿಗೆ ಬರಬಹುದು, ಮನೆಗೆ ಬರಬಹುದು. ಆಗ ಸ್ವಲ್ಪ ಸಮಾಧಾನ, ಸಂತೋಷ ಅನ್ನುವಂಥದ್ದು ನಿಮಗೆ ಸಿಕ್ಕತ್ತೆ. ಹೊಸ ಹೊಸ ವಿಚಾರಗಳು, ವ್ಯವಹಾರದ ರೀತಿ ಇವೆಲ್ಲವೂ ಕೂಡ ಮನಸ್ಸಿಗೆ ಬರುವಂಥದ್ದು. ಚರ್ಚೆಯನ್ನು ಮಾಡೋದಕ್ಕೆ ಅವಕಾಶಗಳಾಗುವಂಥದ್ದಾಗತ್ತೆ. ಕುಟುಂಬದಲ್ಲಿ ಮಂಗಳ ಕಾರ್ಯದ ವಿಚಾರವನ್ನು ಪ್ರಸ್ತಾಪ ಮಾಡ್ತೀರಿ, ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ದೂರದಿಂದ ಶುಭ ಸುದ್ದಿ ನಿಮಗೆ ತುಂಬ ಸಂತೋಷವನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ನಿಮ್ಮ ಸಂತೋಷದ ಸಮಯದಲ್ಲಿ ಸಂಬಂಧಿಕರು, ಆತ್ಮೀಯರು ಜೊತೆಯಲ್ಲಿ ಇರ್ತಾರೆ ಎನ್ನುವಂಥದ್ದು ಇನ್ನಷ್ಟು ಮತ್ತಷ್ಟು ಖುಷಿಗೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ತುಂಬ ದಿವಸಗಳಿಂದ ಯಾವುದಾದ್ರೂ ಸಮಸ್ಯೆಗಳು ಉಳಿದಿದ್ದರೆ ಅಥವಾ ಇನ್ನೇನಾದರೂ ಜಿಜ್ಞಾಸೆಗಳು ಅನ್ನುವಂತಹ ವಿಚಾರಗಳಿದ್ದರೆ ಅವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಸುಖಾಂತ್ಯವನ್ನು ಕಾಣುತ್ತೆ, ಒಳ್ಳೆಯದಾಗತ್ತೆ ಅನ್ನುವಂಥದ್ದು. ಮನೆ ದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಅನುಕೂಲ ಇರತಕ್ಕಂಥವ್ರು ಮನೆ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ ಪ್ರೇಮಿಗಳಿಗೆ ಶುಭವಾದಂತಹ ದಿವಸ ಅಲ್ಲ. ಪರಸ್ಪರವಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳದಲೇ ಯಾವುದೋ ಉದ್ವಿಗ್ನವಾದಂತಹ ಸ್ಥಿತಿಯನ್ನು ತಂದುಕೊಳ್ತೀರಿ. ಮಾತಿಗೆ ಮಾತು ಬೆಳೆಯುತ್ತೆ, ಜಗಳಕ್ಕೆ ಅವಕಾಶಗಳು ಹೆಚ್ಚಾಗಿ ಇರುವಂಥದ್ದು. ಆಕಸ್ಮಿಕವಾಗಿ ಸ್ನೇಹಿತರನ್ನು ಭೇಟಿ ಮಾಡ್ತೀರಿ, ನಿಮ್ಮ ಬಲ ಒಂದಷ್ಟು ಹೆಚ್ಚಾಗುವಂಥದ್ದು. ಭವಿಷ್ಯದ ಬಗ್ಗೆ ಒಂದಷ್ಟು ಚಿಂತೆಗಳು ಕಾಡುತ್ತೆ. ಮುಂದಿನ ದಿನಮಾನದಲ್ಲಿ ಜೀವನ ಹೇಗೆ ಅನ್ನುವಂಥದ್ದು ಕಾಡುವಂಥದ್ದಾಗುತ್ತೆ. ಕೆಲವು ಜಟಿಲವಾದಂತಹ ಸಮಸ್ಯೆಗಳು ಏನೋ ಬಗೆಹರಿಯುವ ರೀತಿಯಲ್ಲಿ ಕಾಣುತ್ತೆ, ಆದರೂ ಕೂಡ ಅದು ಆಶ್ಚರ್ಯವಾಗಿಯೇ ನಿಮಗೆ ಕಾಡುವಂಥದ್ದಾಗುತ್ತೆ. ನಿಮ್ಮ ಪ್ರಯತ್ನ ಅಲ್ಲಿ ಬೇರೆಯವರ ಒಂದು ಮಾರ್ಗದರ್ಶನ ಬಹಳ ಮುಖ್ಯ ಅನ್ನುವಂಥದ್ದು ಗಮನಿಸಬೇಕಾದಂಥದ್ದು. ಸಾಮಾಜಿಕ ಜೀವನದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆಗಳು ಹೆಚ್ಚಾಗಿರುತ್ತೆ, ಆದರೆ ವೈಯಕ್ತಿಕವಾದಂತಹ ಜೀವನದ ವಿಚಾರದಿಂದ ಅವೆಲ್ಲವನ್ನು ಕಳ್ಕೊಳ್ತಕ್ಕಂತಹ ಸಾಧ್ಯತೆ. ವ್ಯವಹಾರ ಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಮಹತ್ವವನ್ನು ಪಡ್ಕೊಳ್ಳುತ್ತೆ. ವೈಯಕ್ತಿಕವಾದ ಜೀವನಕ್ಕೆ ಬಂದರೆ ಬಹಳ ಬೇಸರವನ್ನು ತರ್ತಕ್ಕಂಥದ್ದು. ದಂಪತಿಗಳಿಗೆ ಸುಖವಾದಂತಹ
ಅಥವಾ ಬಹಳ ಸಂತೋಷಯುತವಾದಂತಹ ಸಮಯ ಇದು ಅಂತ ಹೇಳಬೇಕು. ಶನೈಶ್ಚರನನ್ನು ಪ್ರಾರ್ಥನೆ ಮಾಡಿ, ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ.